ಎಲ್ಲರಿಗೂ ನಮಸ್ಕಾರ. ಈ ತಿಂಗಳು 19ನೇ ತಾರೀಕು ಚೈತ್ರ ಮಾಸದ ಶುಕ್ಲ ಪಕ್ಷ ಪಾಡ್ಯಮಿ ದಿನದಂದು ಯುಗಾದಿ ಹಬ್ಬವನ್ನು ಆಚರಿಸುವುದರಿಂದ ಸ್ತ್ರೀಯರಿಗೆ ತುಂಬ ಅನುಕೂಲತೆಗಳು ಇವೆ. ಅವು ಯಾವುದೆಂದು ತಿಳಿಯಬೇಕಾದರೆ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಸ್ತ್ರೀಯರು ಯುಗಾದಿ ಹಬ್ಬದಂದು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ಸೌಭಾಗ್ಯವಂತರಾಗಿರುತ್ತಾರೆ ಮತ್ತು ಆರ್ಥಿಕ ಹಣಕಾಸಿನ ತೊಂದರೆಗಳು ದೂರವಾಗುತ್ತವೆ. ಮೊದಲನೆಯದಾಗಿ ಯುಗಾದಿ ಬಗ್ಗೆ ತಿಳಿಯೋಣ. ಯುಗಾದಿ ಎಂದರೆ ಯುಗ ಪ್ಲಸ್ ಆದಿ. ಯುಗ ಎಂದರೆ ಕಾಲ, ಆದಿ ಎಂದರೆ ಆರಂಭ. ಹಿನ್ನೆಲೆಯನ್ನು ಈಗ ತಿಳಿಯೋಣ. ಮೊದಲಿಗೆ ಬ್ರಹ್ಮದೇವರು ಭೂಮಂಡಲವನ್ನು ಸೃಷ್ಟಿಸಬೇಕು ಎಂದುಕೊಂಡಿರುತ್ತಾರೆ. ಆಗ ಬ್ರಹ್ಮದೇವ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರುವಾಗ ಬ್ರಹ್ಮದೇವನ ಹತ್ತಿರ ಇರುವ ತಾಳಪತ್ರಗಳನ್ನು ಕೈಟಭ ಎನ್ನುವ ಅಸುರನು ಅದನ್ನು ಕಳ್ಳತನ ಮಾಡುತ್ತಾನೆ. ಆಗ ಭಯಗೊಂಡ ಬ್ರಹ್ಮ ವಿಷ್ಣುವಿನೊಂದಿಗೆ ದೇವ, ನಿನಗೆ ಎಲ್ಲ ತಿಳಿದಿದೆ, ಈಗ ಏನು ಮಾಡಬೇಕು ಎಂದು ತಿಳಿಸಿದಾಗ ಅಸುರನಾದಂಥ ಕೈಟಭ ಸಮುದ್ರದಲ್ಲಿ ಅಡಗಿರುತ್ತಾನೆ. ಆಗ ಮತ್ಸ್ಯಾವತಾರವನ್ನು ಎತ್ತಿ ಕೈಟಭನನ್ನು ಸಂಹರಿಸಿ ತಾಳಪತ್ರಗಳನ್ನು ಬ್ರಹ್ಮನ ಕೈಗೆ ತಂದುಕೊಡುತ್ತಾನೆ. ತಾಳಪತ್ರಗಳನ್ನು ವಿಷ್ಣುವಿನ ಕೈಯಿಂದ ತೆಗೆದುಕೊಂಡ ಬ್ರಹ್ಮ ಆಗ ಭೂಮಂಡಲವನ್ನು ಸೃಷ್ಟಿಸುತ್ತಾನೆ. ಅದು ಸೃಷ್ಟಿಸಿದ್ದು ಈ ಯುಗಾದಿ ದಿನ ಆಗಿರುವುದರಿಂದ ಯುಗಾದಿ ಹಬ್ಬ ಹೊಸ ವರ್ಷದ ಆರಂಭವಾಗಿರುತ್ತದೆ. ಈ ಯುಗಾದಿ ಹಬ್ಬದಂದು ಕೆಲವೊಂದು ವಸ್ತುಗಳನ್ನು ದಾನ ಮಾಡಬಾರದೆಂದು ಪಂಡಿತರು ತಿಳಿಸುತ್ತಾರೆ. ಅವು ಯಾವುವು ಎಂದು ನೋಡೋಣ. ಮೊದಲನೆಯದಾಗಿ ಕತ್ತಿ ಮತ್ತು ಚಾಕು ಅಥವಾ ಕಬ್ಬಿಣದ ವಸ್ತುಗಳು. ಇದನ್ನು ಯಾವುದೇ ಕಾರಣಕ್ಕೂ ನಾವು ಬೇರೆಯವರಿಗೆ ಕೊಡಬಾರದು. ನಮ್ಮ ಮನೆಗೆ ಯಾರಾದರೂ ನೆಂಟರು ಬಂದರೂ ಸಹ ಈ ವಸ್ತುಗಳನ್ನು ಅವರಿಗೆ ಕೊಡಬಾರದು. ಅವರಿಗೆ ಬೇಕೆಂದರೆ ಅದನ್ನು ತೆಗೆದುಕೊಳ್ಳಿ ಎಂದು ಹೇಳಬೇಕು. ಒಂದು ವೇಳೆ ನಾವೇನಾದರೂ ಅವರಿಗೆ ಕೊಟ್ಟರೆ ಅವರು ನಮಗೆ ಶತ್ರುಗಳಾಗುತ್ತಾರೆ. ಎರಡನೆಯದಾಗಿ ಪರಕೆಯನ್ನು ಸಹ ನಾವು ಯಾವುದೇ ಕಾರಣಕ್ಕೂ ನಮ್ಮ ಕೈಯಿಂದ ಅವರಿಗೆ ಕೊಡಬಾರದು. ಅವರಿಗೆ ಬೇಕಾದರೆ ಅವರನ್ನು ತೆಗೆದುಕೊಳ್ಳುವಂತೆ ಹೇಳಬೇಕು. ನಮ್ಮ ಕುಟುಂಬ ಸದಸ್ಯರಿಗೆ ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಪೊರಕೆಯನ್ನು ಕೊಡಬಾರದು. ಆ ರೀತಿ ಏನಾದರೂ ನಾವು ಕೊಟ್ಟರೆ ನಮಗೆ ಕಷ್ಟಗಳು ಎದುರಾಗುತ್ತವೆ. ಮೂರನೇದಾಗಿ ಕೊಬ್ಬರಿ ಎಣ್ಣೆಯನ್ನು ಸಹ ನಾವು ಯಾವುದೇ ಕಾರಣಕ್ಕೂ ಯಾರ ಕೈಗೆ ಕೊಡಬಾರದು. ಮತ್ತು ಅಡುಗೆಗೆ ಬಳಸುವಂತಹ ಕೊಬ್ಬರಿ ಎಣ್ಣೆ ಮತ್ತು ನಾವು ತಲೆಗೆ ಇಡುವ ಕೊಬ್ಬರಿ ಎಣ್ಣೆಯನ್ನು ಸಹ ಈ ಯುಗಾದಿ ಹಬ್ಬ ದಿನ ದಾನ ಮಾಡಬಾರದು. ಮತ್ತು ಮನೆಗೆ ಬಂದ ಮಕ್ಕಳ ತಲೆಗೂ ಹಚ್ಚಬಾರದು. ಬೇಕೆಂದರೆ ಅವರನ್ನೇ ಹಚ್ಚಿಕೊಳ್ಳುವಂತೆ ಹೇಳಬೇಕು. ನಮ್ಮ ಕುಟುಂಬ ಸದಸ್ಯರನ್ನು ಬಿಟ್ಟು ಬೇರೆಯವರ ಕೈಗೆ ಕೊಡಬಾರದು ಮತ್ತು ಬೇರೆಯವರ ತಲೆಗೆ ಸಹ ನಾವು ಇದನ್ನು ಹಚ್ಚಬಾರದು. ಹರಿದು ಹೋದ ವಸ್ತುಗಳನ್ನು ದಾನ ಮಾಡಬಾರದು ಮತ್ತು ಹರಿದು ಹೋದ ಬಟ್ಟೆಗಳನ್ನು ಸಹ ಈ ದಿನ ನಾವು ದಾನ ಮಾಡಬಾರದು. ಈ ಯುಗಾದಿ ಹಬ್ಬವನ್ನು ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಮತ್ತು ಗೋವಾದಲ್ಲಿ ಮಾಡುತ್ತಾರೆ. ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿ ಪಾಡ್ವಾ ಎಂದು ಕರೆಯುತ್ತಾರೆ ಮತ್ತು ಗೋವಾದಲ್ಲಿ ಪಾಡ್ವೋ ಎಂದು ಸಹ ಕರೆಯುತ್ತಾರೆ. ಹಿಂದೂಗಳಿಗೆ ಇದು ಮೊದಲ ಹಬ್ಬವಾಗಿದೆ, ಏಕೆಂದರೆ ಇದು ಹೊಸ ವರ್ಷದ ಆರಂಭವಾಗಿರುತ್ತದೆ. ಈಗ ಸ್ತ್ರೀಯರು ಪಾಲಿಸಬೇಕಾದ ಅಂಶಗಳನ್ನು ನೋಡೋಣ. ಸ್ತ್ರೀಯರು ಯಾವ ರೀತಿಯ ಉಡುಪುಗಳನ್ನು ಧರಿಸಿರಬೇಕು ಎಂಬುದರ ಬಗ್ಗೆ ನೋಡೋಣ. ಇದರಿಂದ ಅವರ ಗಂಡಂದಿರಿಗೆ ಆಗುವ ಉಪಯೋಗಗಳು ಮತ್ತು ಮನೆಯಲ್ಲಿ ಯಾವ ರೀತಿಯ ವಾತಾವರಣವು ಬರುತ್ತದೆ ಎಂಬುದರ ಬಗ್ಗೆ ತಿಳಿಯೋಣ. ಶಾಸ್ತ್ರಗಳು ಈ ಯುಗಾದಿ ಹಬ್ಬಕ್ಕೆ 4 ರೀತಿಯ ಬಣ್ಣದ ಸೀರೆಗಳನ್ನು ಉಡುವಂತೆ ಸೂಚಿಸುತ್ತಾರೆ. ಅದು ಮೊದಲನೆಯದಾಗಿ ಅರಿಶಿಣ, ಎರಡನೆಯದಾಗಿ ಗುಲಾಬಿ, ಮೂರನೆಯದಾಗಿ ಕೆಂಪು, ನಾಲ್ಕನೆಯದಾಗಿ ಹಸಿರು. ಇವು ಈ 4 ಬಣ್ಣಕ್ಕೂ ಮತ್ತು ಗ್ರಹಗಳಿಗೆ ನೇರವಾದ ಸಂಬಂಧವಿದೆ. ಈ 4 ಬಣ್ಣದ ಸೀರೆಗಳನ್ನು ಧರಿಸಿದರೆ ನಮಗೆ ಶತ್ರುಗಳಿಂದ ದೂರವಾಗುತ್ತೀರಿ, ವ್ಯಾಪಾರದಲ್ಲಿ ಲಾಭ ಬರುತ್ತದೆ
ನಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ. ನಮಗೆ ಶತ್ರುಗಳ ಬಾಧೆ ಇಲ್ಲದೆ ದೀರ್ಘ ಸುಮಂಗಲಿಯಾಗಿ ಇರುತ್ತೀವಿ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಇದರೊಂದಿಗೆ ಪ್ರತಿಯೊಬ್ಬರೂ ಬೆಳಿಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡುವ ಮೂಲಕ, ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳುವ ಮೂಲಕ ನಾವು ಯುಗಾದಿಗೆ ಸ್ವಾಗತ ಕೋರಬೇಕು. ನಾವು ಹೊಸ ಬಟ್ಟೆಯನ್ನು ಹಾಕಿಕೊಂಡಾಗ ನಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರವಾಗಿ ನಾವು ಸುಖವಾಗಿ ಇರುವಂತೆ ಮಾಡುತ್ತದೆ. ನಮಗೆ ಆರ್ಥಿಕ ಸಮಸ್ಯೆಗಳು ಇದ್ದಾಗ ನಾವು ನಮ್ಮ ಬಳಿ ಇರುವಂತಹ ಈ 4 ಬಣ್ಣದ ಸೀರೆಗಳನ್ನು ಅಥವಾ ಬಟ್ಟೆಗಳನ್ನು ಧರಿಸುವುದರಿಂದ ಉತ್ತಮವಾದ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಬಹುದು. ಅದರ ಜೊತೆಗೆ ನಾವು ಹೊಸ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಇರುವ ಬದಲು ನಾವು ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು. ಆಗ ನಮ್ಮ ಮನಸ್ಸಿನಲ್ಲಿ ಒಂದು ಉತ್ತಮವಾದಂತಹ ವಾತಾವರಣವು ವೃದ್ಧಿಯಾಗುತ್ತದೆ. ಇದರ ಜೊತೆಗೆ ನಮ್ಮ ಸೌಭಾಗ್ಯ, ನಮ್ಮ ಹಣಕಾಸಿನ ತೊಂದರೆ ಪ್ರತಿಯೊಂದು ದೂರವಾಗಿ ನಾವು ಮನಃಶಾಂತಿ ವೃದ್ಧಿಯಾಗಲು ಸಹಕಾರಿಯಾಗುತ್ತದೆ. ಯುಗಾದಿ ದಿನದಂದು ನಿಮಗೆ ಹತ್ತಿರವಿರುವ ದೇಗುಲಗಳನ್ನು ಒಮ್ಮೆ ದರ್ಶಿಸಿಕೊಳ್ಳಿ. ಇದರಿಂದ ನಿಮ್ಮ ಸೌಭಾಗ್ಯದ ಜೊತೆಗೆ ನಿಮ್ಮ ಗಂಡನ ಆರ್ಥಿಕ ಅಭಿವೃದ್ಧಿ ಮತ್ತು ಉತ್ತಮ ಕೆಲಸದ ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ನಾವು ಈ ದಿನ ಯಾವ ದೇವರ ಪೂಜೆ ಮಾಡಬೇಕು? ಮೊದಲನೆಯದಾಗಿ ಗಣಪತಿ, ಲಕ್ಷ್ಮಿ ಮತ್ತು ಪಾರ್ವತಿಯನ್ನು ಈ ದಿನ ಪೂಜಿಸಬೇಕು. ಜೊತೆಗೆ ಅವರ ಮನೆಯ ಕುಲದೇವತೆಗಳನ್ನು ಪೂಜಿಸಬೇಕು. ಸ್ತ್ರೀಯರು ಸೀರೆ ಉಟ್ಟು ಮನೆಯಲ್ಲಿ ಓಡಾಡುತ್ತಿದ್ದರೆ ಲಕ್ಷ್ಮೀದೇವಿ ಇರುವಂತೆ ಭಾಸವಾಗುತ್ತದೆ. ಜೊತೆಗೆ ಅವರ ಸೌಂದರ್ಯ ಮೆರುಗುಗೊಳ್ಳುತ್ತದೆ. ಜೊತೆಗೆ ಅವರ ಆರೋಗ್ಯ, ಅವರ ಆಧ್ಯಾತ್ಮಿಕ ಮಹತ್ವ ಸೌಭಾಗ್ಯದ ಸಂಕೇತವೂ ಹೌದು. ಹಾಗಾಗಿ ಇಂದಿನ ಕಾಲದಲ್ಲಿ ಸೀರೆಗೆ ಮಹತ್ವವಿತ್ತು. ಅವರ ಗಂಡನ ಗೌರವ ಹೆಚ್ಚುತ್ತದೆ. ಅದಕ್ಕಾಗಿ ಎಲ್ಲರೂ ಸೀರೆಯನ್ನು ಉಟ್ಟು ಹಬ್ಬವನ್ನು ಆಚರಿಸಿ. ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನೀವು ಏನನ್ನು ದಾನ ಮಾಡಿದರೆ ಉತ್ತಮ ಎಂಬುದನ್ನು ತಿಳಿಸುತ್ತೇನೆ. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.